ವಿಸ್ಡಮ್ ಶಾಲೆಯ ಮೇಲೆ ರಾಜಕಾಲುವೆ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆಯ ಕಾಂಪೌಂಡ್ ಸೇರಿ ಹಲವೆಡೆ ರಾಜಕಾಲುವೆಯನ್ನ ಈ ಸಂಸ್ಥೆ ಒತ್ತುವರಿ ಮಾಡಿಕೊಂಡಿದೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಕೂಡ ಹಲವು ಬಾರಿ ವರದಿ ಮಾಡಿತ್ತು. ನಿರಂತರವಾಗಿ ಈ ಬಗ್ಗೆ ಎಚ್ಚರಿಸುವಂತಹ ಕೆಲಸವನ್ನ, ಅಧಿಕಾರಿಗಳನ್ನ ಎಚ್ಚರಿಸುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡಿತ್ತು. ಆದರೆ ಇಷ್ಟಾದರೂ ಕೂಡ ಪ್ರಭಾವಕ್ಕೆ ಒಳಗಾಗಿ ರಾಜಕಾಲುವೆ ಒತ್ತುವರಿಯನ್ನ ತೆರವು ಮಾಡದೇ ಇರುವುದಕ್ಕೆ ಲೋಕಾಯುಕ್ತರೇ ಗರಂ ಆಗಿದ್ದಾರೆ. ಬಿಬಿಎಂಪಿ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ಗೆ ಲೋಕಾಯುಕ್ತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಲ್ಲ ರಾಜಕಾಲುವೆ ಒತ್ತುವರಿಯನ್ನು ಕೂಡ ತೆರವು ಮಾಡಿ ಅಂತ ಹೇಳಿ ಸ್ಪಷ್ಟ ಸೂಚನೆಯನ್ನ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಒತ್ತುವರಿ ತೆರವು ಮಾಡುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. Which is in progress pertaining to 100% construction of road will be completed by them within another 10 days, and by the next date of hearing he will file a report along with photographs. Other photograph jothe nim report hakbeku. Next date you should be present and file a report. ಇದನ್ನೆಲ್ಲ ಜೈಸೆ ನೀವು ಆಂಟಿಸಿಪೇಟ್ ಮಾಡ್ತೀರಿ, ಮಳೆ ಬರೋದು ಆಂಟಿಸಿಪೇಟ್ ಮಾಡ್ತೀರಿ, ಅಲ್ಲಿ ನೀರು ಹೋಗ್ಲಿಕ್ಕೆ ಒಂದು ಆಲ್ಟರ್ನೇಟ್ ದಾರಿ ಮಾಡಿ ಕೆಲಸ ಮಾಡಕ್ ಬರೋಲ್ವಾ ನಿಮಗೆ? ಕೆಲಸ ಶುರು ಮಾಡ್ತೇನೆ ಮಿಸ್ಟರ್ ಬ್ಯಾನರ್ಜಿ. ನೋಡಿ ಸರ್, ಇವಾಗ ಇಲ್ಲಿ ಮೊದಲು ಕೇಳಿ, ನಾನು ಹೇಳೋದನ್ನು ಕೇಳಿ. ನಾವು ಹೋಗಿ ನಿನ್ನೆ ನೋಡ್ಕೊಂಡು ಬಂದಿದ್ದೀವಿ. ಆಯ್ತಾ, ನೀರು ಬಂದು ಕಲೆಕ್ಟ್ ಆಗೋದು ಹೋಗ್ಲಿಕ್ಕೆ ದಾರಿ ಇಲ್ಲ ಅಲ್ಲಿ. ನೀವು ಕೆಲಸ ಮಾಡೋರು ಒಂದು ದಾರಿ ತೋರಿಸ್ಬೇಕು ಮೊದಲು. ಅದಕ್ಕೆ ನಾಳೆ ನೀರು ಬಂದ್ರೆ ಜನರಿಗೆ ಏನ್ ತೊಂದರೆ ಆಗ್ತದೆ, ಇಲ್ಲೆಲ್ಲ ಬ್ಲಾಕ್ ಆಗಿ ಹೋಯ್ತು ಅಂದ್ರೆ ನಿಮ್ ಸ್ಕೂಟರ್ ಎಲ್ಲರೂ ಬಂದವರೆಲ್ಲ ಮಕ್ಕಳೆಲ್ಲ ಮುಳುಗೋಗ್ಬಿಡ್ತಾರೆ. ಅದಕ್ಕೆ ದಾರಿ ಮಾಡಿ ಕೆಲಸ ಶುರು ಮಾಡಬೇಕು ಅಲ್ವಾ? ನಿಮ್ಮ ಕಾಂಟ್ರಾಕ್ಟರ್ಗೆ ಹೇಳ್ಬೇಕು, ನೀವು ಈ ತರ ದಾರಿ ನೀರಿಗೆ ದಾರಿ ಕೊಡುವ, ಆಯ್ತು ನಿಮಗೆ ಒಬ್ಬರಿಗೆ ಮಾಡ್ಲಿಕ್ಕೆ ಆಗಲಿ ಇದ್ರೆ ಅವ್ರನ್ನ ಕೂಡಿಸ್ಕೋಬೇಕು. ಅವ್ರನ್ನ ಕೂಡಿಸ್ಕೊಂಡು ಅವರು ನೀವು ಕೋಆರ್ಡಿನೇಟ್ ಮಾಡಿ ಮಾಡ್ಕೋಬೇಕು ಅಲ್ವಾ? I am not finding any place where the water can go out of that logging. One submission. ಇದು ತಾವೇನು ಹೇಳಿದಿರಾ, ಈಗ ನಮ್ದು ಆರೋಗ್ಯ ಬ್ರಿಡ್ಜ್ ಲೊಕೇಶನ್ ಡ್ರೈನೇಜ್ ಅರೇಂಜ್ಮೆಂಟ್, ಈ ಡ್ರೈನೇಜ್ ಅರೇಂಜ್ಮೆಂಟ್ 380 ಮೀಟರ್ ಪೈಪ್ ಲೈನ್ ರೈಲ್ವೆದವರು ಹಾಕಿದ್ದಾರೆ. ಆಮೇಲೆ ಫರ್ದರ್ ಡಿಸ್ಪೋಸಲ್ಸ್ ಇವಾಗಿ ನಮ್ಮದು ಎಡಿಷನಲ್ ರೈಲ್ವೆ ನಾವೇನು ಹೇಳಿದ್ದಾರೆ, ಅವ್ರ ಲೆಟರ್ಸ್ ಎದ್ದು ಮಾಡಿದ್ದಾರೆ, ನಂಬರ್ ಆಫ್ ಟೈಮ್ಸ್ ಇದೆ ಮಾಡಿದ್ದಾರೆ. ಅವರೇನೇನು ರೆಸ್ಪಾಂಡ್ ಮಾಡಿಲ್ಲ. ಅವರೇನು ರೆಸ್ಪಾಂಡ್ ಮಾಡಿಲ್ಲ ಸರ್. 380 ಹಾಕಿದ್ದೀರಿ ಅನ್ಬೋದು ಸರ್, ಅದು ಕೆಲಸ ಮಾಡ್ತದೇ ಇಲ್ಲ. ಅದು ಮಾಡಿದ್ರೆ ಅದೇ ಕೂಡ ಇದೇನು ಯಾರಿಗೆ ಕೇಳಿದ್ದಾರೆ ನೀವು? ಇದು ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಅಂಡ್ ಸಿವೇಜ್ ಬೋರ್ಡ್ ಅವ್ರಿಗೆ ಬರ್ತದೆ. ನೋಡಿದರೆ 10/6/2024 ಮಾಡಿದ್ದಾರೆ. ಇದಕ್ಕಿಂತ ಮೊದಲು ನಮ್ಮ ಏರಿಯಾ ಏನು ಕೇಳಿದ್ದಾರೆ ಇದರಲ್ಲಿ? ಇದು ಫರ್ದರ್ ಡಿಸ್ಪೋಸಲ್ಸ್ ಆಗಿ ನಾವು ಆಲ್ರೆಡಿ ಲೇಡ್ ಪೈಪ್ ಲೈನ್ ಫರ್ದರ್ ಡಿಸ್ಪೋಸಲ್ಸ್ ಆಗಿ ನಿಮ್ಮ ಕಡೆಯಿಂದ, ಬಿಕಾಸ್ ಇದು GD ಅಂತ ತಯಾರು ಮಾಡಿರ್ತಾರೆ, ಜನರಲ್ ಅರೇಂಜ್ಮೆಂಟ್ ಡ್ರಾಯಿಂಗ್. ಅದರಲ್ಲಿ ಇವರು ಕೌಂಟರ್ ಸೈನ್ ಮಾಡಿದ್ದಾರೆ ಸೋಲಿ ಆಫ್ ದಿ BBMP, ಬಟ್ ದೇ ನಾಟ್ ಟೇಕನ್ ಆಕ್ಷನ್. ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡದಿದ್ರೆ ಐ ಆಮ್ ಗೋಯಿಂಗ್ ಟು ಇನಿಷಿಯೇಟ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ಯು ಇಂಡಿವಿಜುವಲ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ವಿಸ್ಡಮ್ ಶಾಲೆ ಮಾಡ್ತಾ ಇದ್ದಂತಹ ಅಕ್ರಮದ ಬಗ್ಗೆ ನಿರಂತರವಾದಂತಹ ವರದಿಯನ್ನ ಮಾಡಿದ್ದು ನ್ಯೂಸ್ ಫಸ್ಟ್, ಅಧಿಕಾರಿಗಳನ್ನ ಎಚ್ಚರಿಸುವಂತಹ ಕೆಲಸವನ್ನ ಮಾಡಿತ್ತು. ಆದ್ರೆ ಪ್ರಭಾವಕ್ಕೊಳಗಾಗಿದ್ದಂತಹ ಅಧಿಕಾರಿಗಳಿಗೆ ನಿದ್ದೆಯಿಂದ ಎಚ್ಚರ ಆಗಿರಲಿಲ್ಲ ಅಥವಾ ಭ್ರಷ್ಟಾಚಾರದಿಂದ ಎಚ್ಚರ ಆಗಿರಲಿಲ್ಲ. ಇವತ್ತು ಲೋಕಾಯುಕ್ತ ನ್ಯಾಯಮೂರ್ತಿಗಳೇ ಚಾಟಿ ಬೀಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಡೀಟೇಲ್ಸ್ ನ ಕೊಡ್ತಾ ಹೋಗೋದಾದ್ರೆ ಸಂದೇಶ್. ವಿದ್ಯುಶ್ರೀ, ಇಲ್ಲಿ ವಿಸ್ಡಮ್ ಮೌಂಟ್ ಫೋರ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ, ಈ ಒಂದು ಶಾಲೆ ಈಗಾಗಲೇ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದೆ ಅಂತ ಹೇಳಿ ನ್ಯೂಸ್ ಫಸ್ಟ್ನಲ್ಲಿ ವರದಿಯಾಗಿತ್ತು. ಅದಾದ ನಂತರ ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಆದರೆ ಆಗ ಎಚ್ಚೆತ್ತುಕೊಳ್ಳದಿದ್ದಕ್ಕೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಖುದ್ದು BBMPಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಹಾಗೆ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರನ್ನು ಕೂಡ ಖುದ್ದು ಅವರೇ ಲೋಕಾಯುಕ್ತ ಕಚೇರಿಗೆ ಕರೆಸ್ಕೊಂಡು ಅಲ್ಲಿ ಒಂದು ಮೀಟಿಂಗನ್ನು ಮಾಡ್ತಾರೆ. ಆ ಮೀಟಿಂಗ್ನಲ್ಲಿ ಲೋಕಾಯುಕ್ತ BS ಪಾಟೀಲ್ ಅವರು ನೇರವಾಗಿ ಕ್ಲಾಸನ್ನು ತೆಗೆದುಕೊಂಡಿರುವಂಥದ್ದು. ಅಂದರೆ ನೀವು ಏನು ಮಾಡ್ತಾ ಇದ್ದೀರಾ, ಯಾಕಂದರೆ ಅಲ್ಲಿ ಒತ್ತುವರಿ ಆಗಿದೆ ಅಂತ ನಿಮಗೆ ಆಗಲೇ ಮಾಹಿತಿ ಇದೆ. ಅವರು ಹೇಳೋದು ಅಂದರೆ ಜನ ಹೇಳೋದು, ದೂರು ಕೊಡೋದು ಅದೆಲ್ಲ ಬಿಟ್ಬಿಡಿ, ನಿಮ್ಮ ಬಳಿಯೇ ಮಾಹಿತಿ ಇದೆ. ಇಷ್ಟು ಒತ್ತುವರಿ ಆದರೂ ಕೂಡ ನೀವು ಯಾಕೆ ತೆರವು ಮಾಡ್ತಾ ಇಲ್ಲ?
ಜನರ ತೆರಿಗೆ ದುಡ್ಡಲ್ಲಿ ನೀವು ಸಂಬಳವನ್ನು ತೆಗೆದುಕೊಳ್ತೀರಾ? ಇದು ನಿಮ್ಮ ಗಮನದಲ್ಲಿರಲಿ. ಬಂದು ಇಲ್ಲಿ ಕಾಲ ಕಳೆಯೋದಕ್ಕೆ ಕಚೇರಿಗಳಿಗೆ ಬರಬೇಡಿ. ಜೊತೆಗೆ ರೂಲ್ ಆಫ್ ಆಕ್ಷನ್ ಕೂಡ ನೀವು ಮಾಡಬೇಕಾಗುತ್ತೆ, ರೂಲ್ ಆಫ್ ಲಾ ಕೂಡ ಇದೆ. ಹಾಗಾಗಿ ನೀವು ಕೆಲಸ ಮಾಡಬೇಕು, ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇವರು ಹೇಳಿದ್ರು ಅವ್ರು ಹೇಳಿದ್ರು ಅನ್ನೋದನ್ನು ಹೊರತುಪಡಿಸಿ ನಿಮ್ಮ ಬಳಿ ಇರುವಂತಹ ಒಂದು ಒತ್ತುವರಿ ಲೀಸ್ಟನ್ನೇ ತೆಗೆದುಕೊಂಡು ಒತ್ತುವರಿಯನ್ನು ತೆರವು ಮಾಡ್ಬೋದು ಅಂಥೇಳಿ ಅಲ್ಲಿ ಕ್ಲಾಸನ್ನು ತೆಗೆದುಕೊಂಡ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ BBMP ಚೀಫ್ ಇಂಜಿನಿಯರ್ ಆಗಿರುವಂತಹ ಪ್ರಹ್ಲಾದ್ ಅವರ ಲಿಮಿಟ್ಸ್ಗೆ ಇವೆಲ್ಲವೂ ಕೂಡ ಬರುತ್ತೆ. ಹಾಗಾಗಿ ಯಾಕೆ ಈ ಒತ್ತುವರಿಯನ್ನು ತೆರವು ಮಾಡಿಲ್ಲ, ವಿಸ್ಡಮ್ ಶಾಲೆಯ ಒತ್ತುವರಿಯನ್ನು ಯಾವ ಕಾರಣಕ್ಕಾಗಿ ತೆರವು ಮಾಡ್ತಿಲ್ಲ ಅಂತ ಹೇಳಿ ಸರಿಯಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಅವ್ರಿಗೆ ಡೆಡ್ಲೈನ್ ಅನ್ನು ಈಗಾಗಲೇ ಕೊಟ್ಟಿದ್ದಾರೆ. ಜೂನ್ 3ನೇ ತಾರೀಕಿನ ಒಳಗೆ ನೀವೇನು ಆಕ್ಷನ್ ಅಂದ್ರೆ ಪ್ಲಾನ್ ಆಫ್ ಆಕ್ಷನ್ ಏನು ನಿಮ್ದು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ ಅನ್ನೋದನ್ನ ನಮಗೆ ವರದಿ ರೂಪದಲ್ಲಿ ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನು ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇದನ್ನ ತೆರವು ಮಾಡದಿರೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಈಗಾಗಲೇ ಕ್ಲಾಸ್ ಅನ್ನು ತೆಗೆದುಕೊಳ್ಳಲಾಗಿದೆ. ಚೀಫ್ ಇಂಜಿನಿಯರ್ಗೂ ಕೂಡ ಆಗಿರ್ಬೋದು, ಜೊತೆಗೆ ಯಲಹಂಕ ಝೋನಲ್ ಕಮಿಷನರ್ ಆಗಿರುವಂತಹ ಕರಿಗೌಡ ಅವರು, ಯಾಕಂದ್ರೆ ಫೋನ್ ಅನ್ನ ಕೂಡ ಯಾರ ಮೊಬೈಲ್ ಫೋನ್ ಅನ್ನ ಕೂಡ ರಿಸೀವ್ ಮಾಡ್ತಾ ಇರಲಿಲ್ಲ. ಜೊತೆಗೆ ಯಾವುದೇ ಸಮಸ್ಯೆಗಳನ್ನ ಅಲ್ಲಿನ ಜನ ಹೇಳ್ದಾಗ್ಲೂ ಕೂಡ ಅದಕ್ಕೆ ಸ್ಪಂದಿಸ್ತಾ ಇರಲಿಲ್ಲ. ಜೊತೆಗೆ ಈ ವಿಸ್ಡಮ್ ಶಾಲೆಗೆ ಸಂಬಂಧಪಟ್ಟಂತೆ ನಾವು ಎಷ್ಟು ಬಾರಿ ಅವ್ರಿಗೆ ಮಾಹಿತಿಯನ್ನ ಕೊಟ್ಟು ಈ ರೀತಿ ತೆರವು ಆಗಿಲ್ಲ ಅಂತ ಹೇಳಿದ್ರು ಕೂಡ ಯಾವುದೇ ಕ್ರಮವನ್ನ ಇಲ್ಲಿಯವರೆಗೂ ಕೂಡ ತೆಗೆದುಕೊಂಡಿರಲಿಲ್ಲ. ಆದರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನು ಕೂಡ ತೆಗೆದುಕೊಂಡಿದ್ದಾರೆ. ಒಟ್ಟು 8 ಕೇಸ್ಗಳು ಈಗ ದಾಖಲಾಗಿದೆ. ಈಗ ರಾಜಕಾಲುವೆ ಒತ್ತುವರಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಒಂದು ಕೇಸ್ ಕೂಡ ಇದಾಗಿರೋದ್ರಿಂದ, ಅಂದರೆ ಯಲಹಂಕ ಝೋನಲಲ್ಲಿ ವಿಸ್ಡಮ್ ಶಾಲೆ ಒತ್ತುವರಿ ಏನಿದೆ ಆ ಒತ್ತುವರಿಗೆ ಸಂಬಂಧಪಟ್ಟಂತೆ ಕೂಡ ಕೇಸ್ ದಾಖಲಾಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಜೂನ್ 3ನೇ ತಾರೀಕಿನ ಒಳಗೆ ನಮಗೆ ಏನು ಪ್ಲಾನ್ ಆಫ್ ಆಕ್ಷನ್ ಅಂದರೆ ಮುಂದಿನ ಕ್ರಮವನ್ನು ಏನು ತೆಗೆದುಕೊಂಡಿದ್ದೀರಾ ಆ ಒತ್ತುವರಿಗೆ ಸಂಬಂಧಪಟ್ಟಂತೆ, ಅಂದರೆ ತೆರವು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನ ನಮಗೆ ವರದಿ ರೂಪದಲ್ಲಿ ಸಲ್ಲಿಸಬೇಕು ಅಂತೇಳಿ ಲೋಕಾಯುಕ್ತ BS ಪಾಟೀಲ್ ಅವರು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.